ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಇತ್ತೀಚಿನ ದಿನದಲ್ಲಿ ಆಂಟಿಯರ ನೌಟಂಕಿ ಆಟ ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಇತ್ತೀಚೆಗೆ ಮೊನ್ನೆದಂತ ಘಟನೆ ಕೂಡ ಸುಚಿತ್ರಾ ಆಂಟಿ ಮಾಡಿದಂಥ ವಿಚಾರಗಳೆಲ್ಲವೂ ಕೂಡ ನಿಮಗೆ ಗೊತ್ತಿದೆ ಏನಾಯಿತು ಅನ್ನೋದ್ರ ಬಗ್ಗೆ. ಈಗ ಇನ್ನೊಂದು ಆಂಟಿಯ ಕೆಲಸ. ಈ ಆಂಟಿ ಏನು ಮಾಡಿದ್ರು, ಏನೇನಾಯಿತು, 30 ಲಕ್ಷ ರೂಪಾಯಿ ಒಡವೆ ಹಾಕೊಂಡು ಹೋಗಿ ಮಾಡಿದ್ದ ಗನಂಧಾರಿ ಕೆಲಸ ಏನು ಗೊತ್ತಾ? ಎಸ್ ವೀಕ್ಷಕರೇ, ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ನೌಟಂಕಿ ಆಂಟಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಈ ನೌಟಂಕಿ ಆಂಟಿ 2 ಮಕ್ಕಳ ತಾಯಿ. ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಈಕೆ ಬೇಲೂರು ಮದುವೆಗೆ ಹೋಗ್ತಾರೆ. ತುಂಬಾ ಅಂದ್ರೆ ಮೈ ತುಂಬಾ ಒಡವೆ, 30 ಲಕ್ಷ ರೂಪಾಯಿ ಒಡವೆ ಹಾಕೊಂಡು ಮದುವೆ ಸಮಾರಂಭಕ್ಕೆ ಎಂಟ್ರಿ ಕೊಡ್ತಾರೆ ಆಂಟಿ. ಆ ಮದುವೆ ಸಮಾರಂಭದಿಂದಲೇ ಕೂಡ ಆಂಟಿ ನಾಪತ್ತೆ ಆಗ್ತಾರೆ. ಎಲ್ಗೋದ್ರು ಆಂಟಿ? ಏನಾಯ್ತು ಆಂಟಿ? ಏನಿದು ಸ್ಟೋರಿ? 30 ಲಕ್ಷ ರೂಪಾಯಿ ಒಡವೆ ಹಾಕೊಂಡು ಆಂಟಿ ಹೋಗಿದ್ದೆಲ್ಲಿಗೆ? ಈ ಆಂಟಿ ಹೋಗಿ ನಾಪತ್ತೆ ಆಗ್ತಾರೆ. ಆಗ ಸ್ಥಳೀಯರೆಲ್ಲರೂ ಕೂಡ ಸೇರ್ಕೊಂಡು ಅವ್ರ ನಂಟರು, ಅವ್ರ ಸಂಬಂಧಿಕರು, ಅವ್ರ ಬಂಧು ಬಳಗದವರೆಲ್ಲ ಸೇರಿ ಸ್ಥಳೀಯ ಠಾಣೆಗೆ ದೂರು ಕೂಡ ಕೊಡ್ತಾರೆ. ಹಿಂಗೆ ಮೈ ತುಂಬ ಒಡವೆ ಹಾಕೊಂಡಿದ್ರು, ಏನಾಯ್ತೋ ಗೊತ್ತಿಲ್ಲ, ನಾಪತ್ತೆ ಆಗ್ಬಿಟ್ಟಿದ್ದಾರೆ, ಏನೋ ಕಿಡ್ನಾಪ್ ಆಗಿದೆಯೋ ಮತ್ತೊಂದಾಗಿದೆಯೋ ಏನೋ ಗೊತ್ತಿಲ್ಲ, ನಮಗೆಲ್ಲ ಭಯ ಶುರುವಾಗ್ಬಿಟ್ಟಿದೆ ಅಂತ ಪೊಲೀಸ್ ಠಾಣೆಗೆ ದೂರು ಕೂಡ ದಾಖಲು ಮಾಡ್ತಾರೆ. ಇದರ ಜೊತೆಗೆ ಧರ್ಮಸ್ಥಳಕ್ಕೆ ಹೋಗುವಂತ ಪಾದಯಾತ್ರಿಗಳು, ಏನು ಈ ಶಿವರಾತ್ರಿ ಸಂಭ್ರಮ ಅಲ್ವಾ, ಇಡೀ ರಾಜ್ಯದ ಜನ ಒಂದು ಕಡೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಹೋಗ್ತಾರೆ, ಇನ್ನೊಂದು ಕಡೆ ಇಲ್ಲಿ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗ್ತಾರೆ. ಈ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗುವಂತ ಸಂದರ್ಭದಲ್ಲಿ ಈ ಮಹಿಳೆಯ ಉಡುಪುಗಳು, ಒಳ ಉಡುಪುಗಳು ಎಲ್ಲ ಕೂಡ ಬಿದ್ದಿತ್ತು ನದಿ ಪಕ್ಕದಲ್ಲಿ. ಯಾರು ಗಾಬರಿ ಆಗ ಪಾದಯಾತ್ರಿಗಳು, ಏನೋ ಆಗಿದೆ, ಯಾರೋ ಇಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಥವಾ ಸೂಸೈಡ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ, ಆದ್ರೆ ಇಲ್ಲಿ ಅವರ ಸಮವಸ್ತ್ರಗಳು ಅಂದ್ರೆ ಅವರ ವಸ್ತ್ರಗಳೆಲ್ಲ ಕೂಡ ಬಿದ್ದಿದೆ, ಅವ್ರ ಒಳ ಉಡುಪೆಲ್ಲ ಬಿದ್ದಿದೆ ಅಂತ ಭಯ ಬಿದ್ದು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಅಂದ್ರೆ ಅವರು ಕೂಡ ಪೊಲೀಸ್ ಠಾಣೆಗೆ ಇನ್ಫಾರ್ಮೇಶನ್ ಕೊಡ್ತಾರೆ, ಹಿಂಗಾಗಿದೆ ಏನೋ ಆಗಿದೆ ಅಂತ. ಪೊಲೀಸ್ನವ್ರು ಬಂದು ಅಲ್ಲಿ ಹುಡುಕಾಟವನ್ನ ಮಾಡ್ತಾರೆ. ಯಾರೋ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದೇನೋ, ಅಥವಾ ಕಂಪ್ಲೇಂಟ್ ಕೂಡ ಸಿಕ್ಕಿತ್ತಲ್ಲ, ಕಿಡ್ನಾಪ್ ನಾಪತ್ತೆ ಆಗಿರುವಂತ ಕೇಸು, ಈ ರೀತಿಯಾಗಿ ಈ ಮಹಿಳೆಯರು ಕೂಡ ಬಿದ್ದಿದ್ದಾರೋ ಇಲ್ಲಿ ಗೊತ್ತಿಲ್ಲ, ಯಾರಿರಬಹುದು ಹಾಗಾದ್ರೆ ಅಂತ. ಅಂದ್ರೆ ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಆಕೆ ಹಾಕೊಂಡಿದ್ದಂತ ಬಟ್ಟೆ ಯಾವುದು, ಆ ಬಟ್ಟೆಯ ಕಲರ್ ಯಾವುದು, ಏನೇನ ಹಾಕೊಂಡಿದ್ರು ಅವರು, ಒಡವೆ ಯಾವ ರೀತಿ ಹಾಕೊಂಡಿದ್ರು, ಹೇಗಿದ್ರು ಅವರು, ಇವೆಲ್ಲವನ್ನ ಕೂಡ ಕಂಪ್ಲೇಂಟ್ ನಲ್ಲಿ ರಿಜಿಸ್ಟರ್ ಮಾಡಿದ್ರಲ್ಲ, ಪೊಲೀಸ್ನವ್ರಿಗೆ ಅನುಮಾನ ಶುರುವಾಗುತ್ತೆ. ಪೊಲೀಸ್ನವ್ರ ಅನುಮಾನದಿಂದ ಅಲ್ಲಿ ಹುಡುಕಾಟವನ್ನ ಮಾಡ್ತಾರೆ. ಅಂದ್ರೆ ನೀರಿನಲ್ಲಿ ಮುಳುಗಿ ಹುಡುಕಾಡುವಂಥವ್ರು, ಎಲ್ಲ ಶೋಧ ಮಾಡುವಂಥವ್ರು ಎಲ್ಲರೂ ಕೂಡ ಅಲ್ಲಿ ಶವಕ್ಕಾಗಿ ಯಾರು ಆತ್ಮಹತ್ಯೆ ಮಾಡ್ಕೊಂಡಿದಾರಪ್ಪ ಅಂತ ಹುಡುಕಾಟವನ್ನ ಮಾಡ್ತಾರೆ. ಆ ಹುಡುಕಾಟ ಮಾಡಿದ್ರು ಕೂಡ ಸಿಕ್ಕಿಲ್ಲ. ಪೊಲೀಸ್ನವ್ರು ಪಾಪ ಹರಸಾಹಸ ಮಾಡಿ ಏನೋ ಆಗಿದೆ ಅಂತ ಹೇಳಿ ತೀವ್ರ ಹುಡುಕಾಟವನ್ನ ಮಾಡಿದ್ರು ಕೂಡ ಯಾವುದೇ ಮೃತದೇಹಗಳು ಕೂಡ ಸಿಕ್ಕಿರಲಿಲ್ಲ. ಈಕೆನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ, ಯಾರೋ ಕೊಲೆ ಮಾಡಿದ್ದಾರೆ, ಆ ಒಡವೆಗೋಸ್ಕರ ಯಾರೋ ಈ ಸಂಚನ್ನ ರೂಪಿಸಿ ಆಕೆನ ಹತ್ಯೆ ಮಾಡಿದ್ದಾರೆ ಅಂತ ಕೂಡ ಕುಟುಂಬದವ್ರಿಗೂ ಅನುಮಾನ, ಪೊಲೀಸ್ನವ್ರಿಗೂ ಕೂಡ ಅನುಮಾನ. ಈ ನೌಟಂಕಿ ಆಟವನ್ನ ಆಡಿದ್ದಾಳ ಆಂಟಿ. ಏನು ಮಾಡಿದಾರೆ ಗೊತ್ತಾ ಆಂಟಿ? ಇಲ್ಲೊಂದು ಕಡೆ ಕುಟುಂಬದವ್ರಿಗೆ ಭಯ, ಪೊಲೀಸ್ನವ್ರು ಹುಡುಕಾಟ ಏನಾಯ್ತು ಅಂತ. ಆದ್ರೆ ಈ ನೌಟಂಕಿ ಆಂಟಿ ಅದೇ ರಾತ್ರಿ ತಮ್ಮ ಪ್ರಿಯಕರನ ಮನೆ ಕುಣಿಗಲ್ನಲ್ಲಿ ಪತ್ತೆಯಾಗಿದ್ದಾರೆ. ಅದು ಕೂಡ ಡೇವಿಡ್ ಮನೆಯಲ್ಲಿ ಪತ್ತೆಯಾಗಿದ್ದಾಳೆ ಈ ನೌಟಂಕಿ ಆಂಟಿ. ನೋಡಿ, 30 ಲಕ್ಷ ಬೆಲೆ ಬಾಳುವಂತ ಒಡವೆಯನ್ನ ಹಾಕೊಂಡೋಗಿ ನಾಪತ್ತೆ ಆಗಿದ್ದಾಳೆ ಅನ್ನೋ ರೀತಿಯಲ್ಲಿ ಬಿಂಬಿಸಿ, ಅದೇ ನದಿಯಲ್ಲಿ ಹೋಗಿ ಅವ್ರು ಹಾಕಿದಂತ ಬಟ್ಟೆಯೆಲ್ಲ ಕಳಚಿಟ್ಟು ನದಿಗೆ ಹಾರಿದ್ದಾರೇನೋ, ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸಿ, ಅದೇ ರಾತ್ರಿ ಡೇವಿಡ್ ಮನೆಯಲ್ಲಿ ಸುಖನಿದ್ರೆಗೆ ಜಾರಿದ್ದಂತ ಆಂಟಿ ಸ್ಟೋರಿ ಇದು. ತಮ್ಮ ಪ್ರಿಯಕರನಿಗಾಗಿ 2 ಮಕ್ಕಳನ್ನ ಬಿಟ್ಟು, ಕುಟುಂಬದವ್ರನ್ನ ಬಿಟ್ಟು, ಒಡವೆ ಹಾಕೊಂಡು ರಾಮ್ ಜೂಮ್ ಅಂತ ಮದುವೆಗೆ ಹೋಗಿ, ಮದುವೆಯಲ್ಲಿ ಈ ಪ್ಲಾನ್ ಮಾಡಿ ನೌಟಂಕಿ ಆಂಟಿ ಆಟ ಸಿಕ್ಕಿದ್ದು, ಬಯಲಾಗಿದ್ದು
ಕುಣಿಗಲ್ನ ಡೇವಿಡ್ ಮನೆಯಲ್ಲಿ ಅನ್ನೋದು ಪತ್ತೆಯಾಗಿದೆ. ನೀವು ಕೂಡ ಹುಷಾರಾಗಿರಿ, ಯಾಕಂದ್ರೆ ಇತ್ತೀಚಿನ ದಿನದಲ್ಲಿ ಸುಚಿತ್ರಾ ಗೊತ್ತಲ್ಲ ನಿಮ್ಗೆ, ಕಮಲಾಕರ್ ಭಟ್ ಜ್ಯೋತಿಷಿ ಏನಾಯ್ತು ಅಂತ, ಕೊಲೆಯಲ್ಲಿ ಅಂತ್ಯ ಆಯ್ತು ಪ್ರಿಯಾಕರ, ಏನು ಯಾವ ರೀತಿ ಲವ್ ಸ್ಟೋರಿ ಇದು ಅಂತ. ಆಂಟಿ ಆಟಗಳು, ಆಂಟಿ ಸ್ಟೋರಿಗಳು ಯಥೇಚ್ಛವಾಗಿ ನಡೀತಾ ಇದೆ. ಹುಷಾರಾಗಿರ್ಬೇಕು ನೀವೆಲ್ಲರೂ ಕೂಡ. ಈ ಒಂದು ಘಟನೆ ನೋಡಿ, 30 ಲಕ್ಷ ಒಡವೆ ಹಾಕೊಂಡು ಹೋಗಿ ಧಾಮ್ ಧೂಮ್ ಅಂತ ಮದುವೆಗಾಗಿ ತೋರಿಸ್ಕೊಂಡೆಲ್ಲ ಪ್ಲಾನ್ ಮಾಡಿ, ಪಕ್ಕಾ ಪ್ಲಾನ್ ಮಾಡಿ ಡೇವಿಡ್ ಮನೆಯಲ್ಲಿ ಆರಾಮಾಗಿದ್ದು, ಅಲ್ಲಿ ಕುಟುಂಬದಸ್ತವ್ರು ಪಾಪ ಬಾಯಿಗೆ ಬಂದಂತೆ ಏನೋ ಆಗಿದೆ, ಸತ್ತು ಕಿತ್ತು ಹೋದ್ರೆ ಏನು ಅನ್ಕೊಂಡು ಅವರಿದ್ರು. ಪೊಲೀಸರು ಒಂದು ಕಾಟ, ಕೇಸ್ ಕ್ಲಿಯರ್ ಆಗಿಲ್ಲ ಅಂತ. ಏನಾಯ್ತು ಹಾಗಾದ್ರೆ? ಇದೇ ನೋಡಿ ಆಂಟಿಯ ನೌಟಂಕಿ ಆಟ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.